ಭಾವಪುಟದ 2ನೇ ಸಂಚಿಕೆ. ಸಂತೋಷ್ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ. ಒಳ್ಳೆಯ ಕೆಲಸ, ಒಳ್ಳೆಯ ಸಂಬಳ, ಒಂದು ಸೆಟಲ್ಡ್ ಲೈಫ್ ಅವನದು. ಅವನ ಅಪ್ಪ ಅಮ್ಮ ಇರುವುದು ಬೇರೊಂದು ಊರಿನಲ್ಲಿ. ಒಬ್ಬನೇ ಮಗ. ಊರಲ್ಲಿ ಒಂದಿಷ್ಟು ಹೊಲ ಗದ್ದೆಗಳಿವೆ. ಸ್ವಂತ ಮನೆ ಇದೆ. ಕಷ್ಟಪಟ್ಟು ಓದಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಈಗ ಬೆಂಗಳೂರಿನಲ್ಲಿ ಸ್ವಂತದ್ದೊಂದು ಫ್ಲ್ಯಾಟ್ ಖರೀದಿಸಿದ್ದಾನೆ. ಅವನದು ಮೊದಲಿನಿಂದಲೂ ಹಾರ್ಡ್ ವರ್ಕ್. ಸ್ವಂತ ಕಾಲಲ್ಲಿ ನಿಲ್ಲಬೇಕು ಎನ್ನುವ ಗುರಿಯೆಡೆಗೆ ಜಾಸ್ತಿ ಗಮನ ಇದ್ದಿದ್ದರಿಂದ ಈ ಪ್ರೀತಿ ಪ್ರೇಮಗಳು ಕಾಲೇಜಿನಲ್ಲಿ ದೂರ. ಇನ್ನು ಆಫೀಸಿಗೆ ಸೇರಿದ ಮೇಲೆ ಒಂದೆರಡು ಹುಡುಗಿಯರು ಸುಂದರವಾಗಿ ಕಾಣಿಸಿದ್ದಾರೆ ಬಿಟ್ಟರೆ ಪ್ರೀತಿ ಪ್ರೇಮದಲ್ಲಿ ಅಷ್ಟಾಗಿ ಆಸಕ್ತಿ ಇರದುವ. ಈಗ ಸ್ವಂತಕ್ಕೆ ಮನೆ ಇದೆ, ಕಾರಿದೆ, ತಿಂಗಳ ಕೊನೆಗೆ ಕೈತುಂಬ ಸಂಬಳ ಬರುತ್ತಿದೆ. ಕೆಲವು ವರ್ಷಗಳ ಕಾಲ ಓದಿದ್ದು, ದುಡಿದದ್ದು, ಸ್ವಂತಕ್ಕೆ ಮಾಡಿಕೊಂಡಿದ್ದು ಎಲ್ಲವೂ ಮುಗಿದ ಬಳಿಕ ಇಷ್ಟು ದಿನ ಮಾಡಲಾಗದ ಎಂಜಾಯ್ಮೆಂಟ್ ಈಗ ಮಾಡಿ ಜೀವನವನ್ನು ಅನುಭವಿಸೋಣ ಎನ್ನುವ ಹೊಸ ಯೋಚನೆಯೊಂದು ಈ 1 ವರ್ಷದ ಕೆಳಗೆ ಬಂದಿದೆ. ಅದಕ್ಕೆ ತಕ್ಕನಾದ ದುಡ್ಡು, ಸಮಯ ಎಲ್ಲವೂ ಈಗ ಅವನ ಬಳಿ ಇದೆ. ವಾರದ ಅಂತ್ಯಕ್ಕೆ ಆಫೀಸಿನ ಸಹೋದ್ಯೋಗಿಗಳ ಜೊತೆ ಬೈಕ್ ರೈಡಿಂಗ್ ಹೋಗುವುದು, ಟ್ರೆಕ್ಕಿಂಗ್ ಹೋಗುವುದು, ರಾತ್ರಿ ಯಾವುದೋ ಪಬ್ನಲ್ಲಿ ಪಾರ್ಟಿ ಮಾಡುವುದು ಇತ್ತೀಚೆಗೆ ಅವನಿಗೆ ಕಾಮನ್ ಆಗಿಬಿಟ್ಟಿದೆ. ಸದ್ಯಕ್ಕೆ ಮದುವೆ ವಯಸ್ಸು. ಪ್ರೀತಿಸಿದ ಯಾವುದೇ ಹುಡುಗಿ ಇಲ್ಲವಾದ್ದರಿಂದ ಮನೆಯವರಿಗೆ ಹೆಣ್ಣು ಹುಡುಕುವ ತೊಂದರೆ ಕೊಟ್ಟಿದ್ದಾನೆ. ಅವನ ಪ್ರಕಾರ ಮನೆ ಇದೆ, ಮದುವೆ ವಯಸ್ಸಾಗಿದೆ, ಮದುವೆ ಆಗಬೇಕು, ಮನೆಯಲ್ಲಿ ಒಬ್ಬಳು ಹೆಂಡತಿ ಇರಬೇಕು, ಇಷ್ಟೇ. ಜಾಸ್ತಿ ಯೋಚಿಸಿಯೂ ಇಲ್ಲ. ಯೋಚಿಸುವ ಗುಣವೂ ಅವನದಲ್ಲ. ಅಪೂರ್ವಳ ಫೋಟೋ ನೋಡಿದ ನಂತರ ಒಪ್ಪಿಗೆಯಾಗಿದ್ದಾಳೆ. ಮನೆಯವರಿಗೆ ತಿಳಿಸಿದ್ದಾನೆ. ಒಮ್ಮೆ ಇಲ್ಲೇ ಬೆಂಗಳೂರಲ್ಲಿ ಅಪೂರ್ವಳ ಫ್ಲ್ಯಾಟ್ಗೆ ಹೋಗಿ ನೋಡಿ ಬಂದಾಗಿದೆ. ಸಂಬಂಧ ಎರಡೂ ಕಡೆಯವರಿಗೆ ಇಷ್ಟವಾಗಿದೆ. ಅಪೂರ್ವಳ ಹುಟ್ಟೂರಲ್ಲಿ ನಿಶ್ಚಿತಾರ್ಥ ಏರ್ಪಾಡಾಗಿದೆ. ಆ ದಿನದ ರಾತ್ರಿ ಸಂತೋಷನ ಮೊಬೈಲ್ ಸದ್ದಾಯಿತು. ಅವನಮ್ಮನ ಕರೆ. ಹಲೋ, ಹೇಳಮ್ಮ. ಸಂತು, ನಾನು ನಿನ್ನಪ್ಪ ಬೆಳಗ್ಗೆ ಮೊದಲನೇ ಬಸ್ಸಿಗೆ ಶಿವಮೊಗ್ಗ ಬಸ್ ಹತ್ಬಿಡ್ತೀವಿ ಕಣಪ್ಪ. ಆಯ್ತಮ್ಮ, ನಾನು ಹೊರಟಿದ್ದೀನಿ, ಬೆಳಗ್ಗೆ ತಲುಪ್ತೀನಿ. ಬಸ್ ಸ್ಟ್ಯಾಂಡ್ ಹತ್ತಿರ ಇರೋ ಹೋಟೆಲ್ ಬುಕ್ ಮಾಡಿದ್ದೀನಿ. ನೀನು ಅಪ್ಪ ಅಲ್ಲಿಗೆ ಬಂದ್ಬಿಡಿ, ಒಟ್ಟಿಗೆ ಹುಡುಗಿ ಮನೆಗೆ ಹೋಗೋಣ. ಆಯ್ತಪ್ಪ, ನೀನು ನಿಧಾನ ಕಾರ್ ಓಡಿಸು ಮಗ, ಕತ್ತಲಾಗದೆ. ಹಾಗೆ ಹೊಟ್ಟೆಗೆ ಏನಾದರೂ ತಿಂದಿಯೋ ಇಲ್ವೋ? ಊಟ ಮಾಡಿದ್ದೀನಿ ಅಮ್ಮ. ಅಪ್ಪನಿಗೆ ಹೇಳು ಒಳ್ಳೆ ಪಂಚೆ ಉಟ್ಕೊಂಡು ಬಾ ಅಂತ. ಹಾಗೆ ನೀನು ಅಷ್ಟೇ, ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಬಾ. ಊರಲ್ಲಿ ಮದುವೆಗಳಿಗೆ ಉಟ್ಕೊಂಡು ಹೋಗ್ತೀಯಲ್ಲ, ಅಂಥದ್ದು ಬೇಡ. ಆಯಿತು ಮಗ, ಈಗ ನಮ್ಮ ಹತ್ರ ಇದ್ದಿದ್ದೇ ಉಟ್ಕೊಂಡಿರ್ತೀವಿ. ನಿನ್ನ ಲಗ್ನದಲ್ಲಿ ನೀನು 2 ಜೊತೆ ಬಟ್ಟೆ ಕೊಡಿಸುವಂತೆ. 2 ಯಾಕಮ್ಮ, 20 ಜೊತೆ ಕೊಡಿಸ್ತೀನಿ ಬಿಡಮ್ಮ. ಈಗ ನಿನ್ನ ಮಗ ತಿಂಗಳಿಗೆ ಎಷ್ಟು ದುಡಿತಾನೆ ಗೊತ್ತಾ? ನಿನ್ನ ಓದಿಸಿ ಜಾಣನನ್ನಾಗಿ ಮಾಡಿಸಿದ್ದು ಸಾರ್ಥಕ ಆಯಿತು ಬಿಡು ಮಗ. ಸಂತೋಷ್, ನಿಂಗೆ ಆ ಹುಡುಗಿ ಪೂರ್ತಿಯಾಗಿ ಒಪ್ಪಿಗೆ ಆಗವಳೆ ತಾನೇ? ಹೂನಮ್ಮ, ಇಲ್ದಿದ್ರೆ ನಿಶ್ಚಿತಾರ್ಥಕ್ಕೆ ಒಪ್ಪಿಗೆ ಕೊಡ್ತಿದ್ನಾ? ಸಮಾಧಾನ ಆಯಿತು ಕಣಪ್ಪ. ಮಹಾಲಕ್ಷ್ಮಿ ಹಂಗವಳೆ. ಇಬ್ಬರು ಸಂತೋಷದಿಂದ ಇರೋದನ್ನು ನೋಡಿಬಿಟ್ರೆ ಈ ಕಣ್ಣಿಗೆ ಅಷ್ಟೇ ಆನಂದ. ಆಯ್ತಮ್ಮ, ನಾನು ಡ್ರೈವ್ ಮಾಡ್ತಿದ್ದೀನಿ, ನಿಂಗೆ ಬೆಳಿಗ್ಗೆ ಫೋನ್ ಮಾಡ್ತೀನಿ. ಸರಿ ಮಗ, ಇಡ್ತೀನಿ ಎನ್ನುತ್ತಾ ಕರೆ ಕಟ್ ಮಾಡಿದರು ಸಂತೋಷನ ತಾಯಿ ಶಾರದಮ್ಮ. ರಿಷಿ ತನ್ನ ವಾಕಿಂಗ್ ಮುಗಿಸಿಕೊಂಡು ಮನೆಗೆ ಬಂದಾಗ ಮನೆಯ ಎಲ್ಲ ಸದಸ್ಯರು ಕಾಫಿ ಹೀರಲು ಸಿದ್ಧರಾಗಿ ಮನೆಯ ಹಾಲ್ನಲ್ಲಿ ಕುಳಿತಿದ್ದರು. ಯಾರು ಅದೆಷ್ಟೇ ಬ್ಯುಸಿ ಇರಲಿ, ಬೆಳಗಿನ ಈ ಕಾಫಿಯ ಸಮಯ ಹಾಗೂ ಬೆಳಗಿನ ತಿಂಡಿಯನ್ನು ಮಾತ್ರ ಎಲ್ಲರೂ ಒಟ್ಟಾಗಿ ಕುಳಿತು ಮಾಡಬೇಕು ಎನ್ನುವುದು ಆ ಮನೆಯ ನಿಯಮ. ಮನೆಯಲ್ಲಿ ರಿಷಿ, ಅವನ ತಂದೆ ಶಂಕರ್ ಚಕ್ರವರ್ತಿ, ತಾತ ಅನಂತ್ ಚಕ್ರವರ್ತಿ ಮೂವರು ಬೆಳಿಗ್ಗೆ ಆಫೀಸ್ಗೆಂದು ಹೊರಟರೆ ಬರುವ ವೇಳೆ ಯಾರಿಗೂ ನಿಶ್ಚಿತವಿಲ್ಲ. ಅದಕ್ಕಾಗಿ ಮನೆಯ ಹಿರಿಯರಾದ ರಿಷಿಯ ಅಜ್ಜಿ ಗಾಯತ್ರಿ ಅಮ್ಮ ಹಾಗೂ ರಿಷಿಯ ತಾಯಿ ಅರುಂಧತಿಯವರ ಆಜ್ಞೆ ಇದು. ಗಂಡು ಜೀವಿಗಳಿಗೆ ಇದನ್ನು ಒಪ್ಪದೆ ಬೇರೆ ವಿಧಿಯೂ ಇರಲಿಲ್ಲ. ವಾಕಿಂಗ್ ಮುಗಿಸಿಕೊಂಡು ಬಂದ ರಿಷಿ ಕಾಲು ಒಳಗಿಡುತ್ತಿದ್ದಂತೆ, ಬನ್ನಿ ಸರ್, ಆಯ್ತಾ ಸೀಮಂತದ ಕಾರ್ಯಕ್ರಮ ಎಂದು ಶುರು ಮಾಡಿದರು ಅನಂತರು. ನೋಡು ಹನುಮಂತು, ವಿಷಯ ತಿಳಿದೆ ಏನೇನೋ ಮಾತಾಡಬೇಡ. ನಾನು ಯಾರ ಮನೆಗೆ ಹೋಗಿದ್ದೆ ಗೊತ್ತಾ? ಗೊತ್ತು, ಆ ಇವೆಂಟ್ ಮಾಡಿಕೊಟ್ರಲ್ಲ, ಆ ಸೂರ್ಯನ ಮನೆಗೆ ತಾನೇ. ಅವನ ಹೆಂಡತಿ ನಿಂಗೆ ಮಂಗಳಾರತಿ ಮಾಡಿ ಪೊರ್ಕೆ ತೊಗೊಂಡು ಬಾರಿಸ್ಲಿಲ್ವೇನೋ? ಹನುಮಂತು, ಅವ್ರು ಯಾಕೆ ಹಾಗೆ ಮಾಡ್ತಾರೆ? ನೋಡಜ್ಜಿ, ನಿನ್ನ ಗಂಡನ್ನ ಕಟ್ಕೊಂಡಾಗಿನಿಂದಲೂ ನೋಡ್ತಾನೆ ಇದ್ದಾಳೆ. ನಾನು ಹೇಳಲ್ಲ ಇವರಿಗೆಲ್ಲ ಏನು ವಿಷಯ ಅಂತ. ನೋಡು, ನೀನು ಬೆಳಗ್ಗೆ ನನ್ನ ಜೊತೆ ಜಗಳ ಕಾಯಬೇಡ. 4 ದಿನ ಬಿಟ್ಟು ಮೊಮ್ಮಗ ಮನೆಗೆ ಬಂದಿದ್ದಾನೆ, ಒಂದು 4 ಒಳ್ಳೆ ಮಾತಾಡ್ಬೇಕು ಅನ್ನೋದಿಲ್ವಲ್ಲ ನಿಂಗೆ? ರೀ, ಸ್ವಲ್ಪ ಸುಮ್ಮನಿರ್ರಿ. ಬಾಕಂದ ಇಲ್ಲಿ. ಯಾರೋ ಅದು ಸೂರ್ಯ ಅಂದರೆ, ಅವನ ಹೆಂಡತಿ ಕೈಯಲ್ಲೇ ಪೊರಕೆ ತೊಗೊಂಡು ಹೊಡೆಸ್ಕೊಳ್ಳೋ ಕೆಲಸ ನೀನೇನು ಮಾಡಿದೀಯಾ? ಅಜ್ಜಿ, ನೀನೂನಾ? ಮೊದಲು ಅದ್ಯಾವ ಹುಡುಗಿ ಮೈ ನೆರೆದಿತ್ತು ಅಂತ ತಿಳ್ಕೊ. ನಾನಲ್ಲಿ ಬ್ಯುಸಿ ಇದ್ದಾಗ ಕಾಲ್ ಮಾಡಿ ಆ ಹುಡುಗಿ ಫೋಟೋ ತೆಗಿಯೋಕ್ಕೆ ನನ್ನೇ ಕೇಳ್ತಾನೆ ಈ ನಿನ್ನ ಗಂಡ. ರಿಷಿ, ಇವತ್ತೆಲ್ಗೂ ಹೋಗಲ್ವೇನೋ? 4 ದಿನ
ತಾತ ಮೊಮ್ಮಗನ ಜಗಳವಿಲ್ಲದೆ ನಾನು ನನ್ನ ಹೆಂಡತಿ ನೆಮ್ಮದಿಯಾಗಿದ್ವಿ ಎಂದರು ಶಂಕರ್. ಡ್ಯಾಡ್, ದಿಸ್ ಇಸ್ ಟೂ ಮಚ್. ನಾವೆಲ್ಲಿ ಜಗಳ ಆಡ್ತಿದ್ದೀವಿ? ನಿನಗೆ ಮಮ್ಮಿಗೆ ಪ್ರೈವಸಿ ಬೇಕು ಅಂದರೆ ನೀವು ಬೇರೆ ಮನೆ ಮಾಡ್ಕೊಂಡು ಇರಬಹುದು. ನಂದೇನೂ ಅಭ್ಯಂತರ ಇಲ್ಲ. ಏನು ಹನುಮಂತು, ನೀನೇನು ಹೇಳ್ತೀಯಾ ಎನ್ನುವ ಮಗನ ತಲೆಗೆ ಒಂದು ಮೊಟಕಿ ಕಾಫಿ ಕೈಗಿದ್ದರು ಅರುಂಧತಿ. ನನ್ನ ಮೊಮ್ಮಗ ಹೇಳಿದ್ದು ಯಾವತ್ತಿಗೂ ಸರಿ. ನೀನು ನಿನ್ನ ಹೆಂಡತಿ ಬೇಕಿದ್ರೆ ಬೇರೆ ಮನೇಲಿರಿ. ನಾನು, ನನ್ನ ಹೆಂಡತಿ, ನನ್ನ ಮೊಮ್ಮಗ ಒಂದು ಮನೇಲಿ ಇರ್ತೀವಿ. ನೋಡ್ದ್ಯಾ ಶಂಕರು, ಹೇಗೆ ತಾತ ಮೊಮ್ಮಗ ಒಂದಾಗಿಬಿಟ್ರು? ಇವರಿಬ್ಬರ ಮಧ್ಯೆ ಹೋದರೆ ನಮ್ಮನ್ನೇ ಹುಚ್ಚರನ್ನಾಗಿ ಮಾಡಿಬಿಡ್ತಾರೆ. ಗಾಯತ್ರಿ ಅಮ್ಮ ಎಂದಾಗ ತಾತ ಮೊಮ್ಮಗ ಒಬ್ಬರಿಗೊಬ್ಬರು ಕಣ್ಣು ಹೊಡೆದುಕೊಂಡರು. ಸೀಮಂತ ಹೇಗಾಯಿತು ರಿಷಿ? ಅದನ್ನು ಮಾತಲ್ಲಿ ಹೇಳೋದಲ್ಲ ಮಮ್ಮಿ, ನೀವು ಕಣ್ಣಾರೆ ನೋಡಬೇಕು. ನೀವೆಲ್ಲರೂ ಕಳೆದು ಹೋಗ್ಬಿಡ್ತೀರ. ನಿಜ ಹೇಳಬೇಕು ಅಂದರೆ ಈ ಸಾರಿ ಮೈಸೂರಿಗೆ ಹೋಗಿರಲಿಲ್ಲ ಅಂದರೆ ಜೀವನದಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಎಂದವನ ಮನ ಒಂದು ಸುತ್ತು ಮೈಸೂರು ಸುತ್ತಿ ಬಂದಿತ್ತು. ಸರಿ, ಹಾಗಿದ್ರೆ ಕಾಫಿ ಕುಡಿದು ಎಲ್ಲರೂ ಫ್ರೆಶ್ ಆಗಿ ಬನ್ನಿ. ತಿಂಡಿ ತಿಂತ ಒಟ್ಟಿಗೆ ಫೋಟೋ ನೋಡೋಣ ಎಂದಾಗ ಒಬ್ಬೊಬ್ಬರೇ ಎದ್ದು ಸರಿ ಅನ್ನುತ್ತಾ ಜಾಗ ಖಾಲಿ ಮಾಡಿದರು. ಅನಂತರ ರಿಷಿಯನ್ನು ಹತ್ತಿರ ಕರೆದು ಮೆತ್ತಗೆ ಅವನ ಕಿವಿಯಲ್ಲಿ, ಲೋ ಮೊಮ್ಮಗನೇ, ಎಲ್ಲಿ ಹೋಗಿ ಬಂದರೂ ಎಲ್ಲವನ್ನು ಊರಿಂದ ಬಂದ ತಕ್ಷಣ ನಮಗೆ ತೋರಿಸೋನು. ಅವತ್ತು ಅವರಿಬ್ಬರು ಹನಿಮೂನ್ಗೆ ಎಂದು ಬಂದಾಗ ಅವರಿಬ್ಬರು ಫೋಟೋ ತೆಗೆದಿದ್ದು ಯಾಕೆ ತೋರಿಸ್ಲಿಲ್ಲ ಎಂದರು. ಅಜ್ಜಿಗೆ ಹೇಳ್ತೀನಿರು, ಅದನ್ನು ನಾನು ನೋಡಿಯೇ ಗಿಲ್ಟ್ ಫೀಲಿಂದ ದಿನಾ ಸತ್ತು ಬದುಕ್ತಿದ್ದೆ. ಇನ್ನು ನಿನಗೆ ಈ ವಯಸ್ಸಲ್ಲಿ ಅದನ್ನು ತೋರಿಸಿದ್ರೆ ಎದೆ ಹೊಡ್ಕೊಂಡು ಸತ್ತು ಹೋಗಿರ್ತಿದ್ದೆ. ಆಗ ನಾನು ಯಾರ ಜೊತೆ ಜಗಳ ಕಾಯಲಿ? ನಿನ್ನ ಹಾರ್ಟ್ ತುಂಬ ಸೂಕ್ಷ್ಮ ಹನುಮಂತು. ಈ ಟಾಪಿಕ್ ಬಗ್ಗೆ ಮಾತೆಲ್ಲ ಬೇಕಾ? ಮನಸ್ಸಿಗೆ ಅನಿಸಿದ್ದಷ್ಟು ಬಾರಿ ಸಾರಿ ಕೇಳಿ ಬಂದಿದ್ದೀನಿ. ಕ್ಷಮಿಸಿದ್ದೀನಿ ಅಂದಿದ್ದಾರೆ ನನ್ನ ಅತ್ತಿಗೆ. ಅತ್ತಿಗೆ? ಸೂರ್ಯನ ಹೆಂಡತಿ ಮಧು ಅಂತ ನನ್ನ ಅತ್ತಿಗೆ. ನಿನಗೆ ಫೋಟೋ ತೋರಿಸ್ತೀನಿ, ನೋಡಿವಂತೆ. ಹೋಗು, ಫ್ರೆಶ್ ಆಗಿ ಬಾ ಎಂದು ಅವರನ್ನು ಕೈ ಹಿಡಿದು ಎಬ್ಬಿಸಿ ರೂಮಿಗೆ ಕರೆದುಕೊಂಡು ಹೋಗಿಬಿಟ್ಟ ರಿಷಿ. ಆ ದಿನ ಅಪೂರ್ವ ಹಾಗೂ ಸಂತೋಷನ ಜೀವನದಲ್ಲಿ ಮಹತ್ವದ ದಿನ. ಮನೆಯವರೇ ನಿಶ್ಚಯಿಸಿದ ಜೋಡಿಗೆ ಇಂದು ನಿಶ್ಚಿತಾರ್ಥ. ಬೆಳಿಗ್ಗೆ ಅಪೂರ್ವಳನ್ನು ಎಬ್ಬಿಸಿದ್ದ ಅವಳ ತಾಯಿ ಸೌಭಾಗ್ಯ ಅವಳ ತಲೆಗೆ ಎಣ್ಣೆಯನ್ನು ಹಾಗೂ ಕೈಕಾಲುಗಳಿಗೆ ಎಣ್ಣೆ ಮತ್ತು ಅರಿಶಿಣ ಸೇರಿಸಿ ಹಚ್ಚಿ ಬಂಗಾರದ ಹೊಳಪು ಬರುವಂತೆ ತಿಕ್ಕಿ ಹಿತ್ತಾಳೆಯ ಹಂಡೆಯಿಂದ ಬಿಸಿ ನೀರು ತೋಡಿ ಸೀಗೆಕಾಯಿ ಪುಡಿಯಿಂದ ಮಕ್ಕಳಿಗೆ ತಾವೇ ಖುದ್ದು ತಲೆ ಸ್ನಾನವನ್ನೂ ಮಾಡಿಸಿ ಬೇಗ ಮೈಸ್ನಾನ ಮಾಡಿ ಬಂದು ತಯಾರಾಗು ಎಂದು ಹೇಳಿ ಹೊರಬಂದರು. ಬರುವ ಬೀಗರಿಗೆ ಬೆಳಗಿನ ತಿಂಡಿ ಸಿದ್ಧತೆ ಮಾಡುವ ಆತುರ ಅವರಿಗೆ. ಬಿಸಿ ನೀರಲ್ಲಿ ಮಿಂದು ಬಂದವಳಿಗೆ ತಲೆ ಸುತ್ತು ಬರುವಂತಾಗಿತ್ತು. ಬಿಸಿ ನೀರಿನ ಶಾಖಕ್ಕೆ ಅವಳ ಮುಖವೆಲ್ಲ ತಿಳಿ ಗುಲಾಬಿ ಮತ್ತು ಹಳದಿ ಮಿಶ್ರಿತಗೊಂಡಿತ್ತು. ತನ್ನಮ್ಮ ತೆಗೆದಿಟ್ಟಿದ್ದ ಕಡು ಹಸಿರು ಅಂಚಿನ ಕಿತ್ತಳೆ ಬಣ್ಣದ ಸೀರೆ ಅವಳ ಮೈಗೇರಿತ್ತು. ತನ್ನಮ್ಮನದ್ದೇ ಬಂಗಾರದ ಸರವನ್ನು ಹಾಗೂ ಅದಕ್ಕೊಪ್ಪುವ ಕಿವಿಯೋಲೆಯನ್ನು ತೊಟ್ಟು ಕನ್ನಡಿಯ ಮುಂದೆ ಬಂದು ನಿಂತಳು. ನಾಚಿಕೆ ಬಂದಂತಾಗಿ ಕದಪುಗಳು ಇನ್ನೂ ರಂಗೇರಿದವು. ಹುಡುಗನ ಮನೆಯವರ ಕಾರ್ ಬಂತು ಯಜಮಾನ್ರೇ ಎನ್ನುವ ಅವರ ಆಳಿನ ಕೂಗು ಕಿವಿಗೆ ಬಿದ್ದದ್ದೇ ತಡ ಅಪೂರ್ವಳ ತಂದೆ ಜಗದೀಶರು ಅವಸರವಾಗಿ ಓಡುವ ವೇಗದಲ್ಲಿ ಮನೆಯ ಅಂಗಳಕ್ಕೆ ಬಂದು ನಿಂತರು. ಕಾರು ಮನೆಯ ಮುಂದೆ ಬಂದು ನಿಂತಿತು. ಕಾರಿನಿಂದ ಸಂತೋಷ್, ಅವರ ಅಪ್ಪ ಚಂದ್ರಪ್ಪನವರು ಹಾಗೂ ತಾಯಿ ಶಾರದಮ್ಮನವರು ಹಾಗೂ ಶಾರದಮ್ಮನ ಅಣ್ಣ ಮಂಜಪ್ಪನವರು ಬಂದಿದ್ದರು. ಮದುವೆ ಹೇಗಿದ್ದರೂ ಸಂತೋಷನ ಮನೆಯಲ್ಲಿ ಎಂದು ಮೊದಲೇ ನಿಶ್ಚಯವಾಗಿತ್ತು. ಹಾಗಾಗಿ ಅವರ ಯಾವ ಸಂಬಂಧಿಕರು ಈ ನಿಶ್ಚಿತಾರ್ಥಕ್ಕೆ ಬರುವುದಿಲ್ಲವೆಂದು ಮೊದಲೇ ಹೇಳಿಬಿಟ್ಟಿದ್ದರು. ಕಾರಿನಿಂದ ಇಳಿದವರಿಗೆ ಗೌರವದಿಂದ ಕೈ ಜೋಡಿಸಿ ನಮಸ್ಕರಿಸಿ, ಭಾಗ್ಯ ಎಲ್ಲಿದೆಯಾ ಬಾ, ಬೀಗರು ಬಂದರು ಎನ್ನುವ ದೊಡ್ಡ ಕೂಗಿನೊಂದಿಗೆ ಎಲ್ಲರನ್ನೂ ಒಳಗೆ ಕರೆದುಕೊಂಡು ಬಂದರು ಜಗದೀಶರು. ಗಂಡನ ಧ್ವನಿ ಕೇಳಿದೊಡನೆಯೇ ಅಡುಗೆ ಮನೆಯಿಂದ ಹೊರಬಂದ ಸೌಭಾಗ್ಯ ಅವರನ್ನು ಒಂದೆಡೆ ಕೂರಿಸಿ ಉಪಚರಿಸಿದರು. ಮಗಳು ತಯಾರಾದಳೋ ಇಲ್ಲವೋ ಎಂದುಕೊಳ್ಳುತ್ತಾ ಅಪೂರ್ವಳ ಕೋಣೆಗೆ ಹೋದರೆ ಕನ್ನಡಿಯ ಮುಂದೆ ನಿಂತು ನಾಚಿಕೊಳ್ಳುತ್ತಿದ್ದ ಮಗಳು ಕಾಣಿಸಿದಳು. ಮನಕ್ಕೆ ಖುಷಿಯಾಯಿತು. ತಾವು ನೋಡಿದ ಹುಡುಗ ಮಗಳ ಮನಸ್ಸಿಗೆ ಹಿಡಿಸಿದ್ದಾನೆ ಎನ್ನುವುದು ಖಾತ್ರಿಯಾಗಿ ಮನಸ್ಸು ಸಂತೋಷಿಸಿತು. ಅಪ್ಪು, ಇದೇನೇ ತಲೆಗೆ ಸುತ್ತಿದ್ದ ಟವಲ್ ಹಾಗೇ ಇದೆ, ಬಿಚ್ಚಿ ಕೂದಲು ಒಣಗಿಸಿಕೊಳ್ಳಬಾರದಾ? ಸಂತೋಷನ ಮನೆಯವರು ಬಂದರಮ್ಮ. ಏನು, ಇಷ್ಟು ಬೇಗ ಬಂದ್ರಾ? ನಿನ್ನೆ ರಾತ್ರಿ ಹೇಳಲಿಲ್ವಾ ಬೇಗ ಎದ್ದು ತಯಾರಾಗಬೇಕು ಅಂತ? ಬೆಳಿಗ್ಗೆ ಶುಭ ಮುಹೂರ್ತ ಇದೆ ಅಂತ ನಿಮ್ಮಪ್ಪ ಪಂಚಾಂಗ ನೋಡಿದ್ದಾರೆ. ಆ ಮುಹೂರ್ತದಲ್ಲಿ ನಿಶ್ಚಿತಾರ್ಥವಾದರೆ ಕೊನೆಯವರೆಗೂ ಸಂತೋಷದಿಂದ ಬಾಳ್ತೀರಿ ಮಗು ಎಂದು ಅವಳ ತಲೆ ನೇವರಿಸಿದರು. 10 ನಿಮಿಷ ಅಮ್ಮ, ನೀನು ಹೋಗಿರು, ಬಂದ್ಬಿಡ್ತೀನಿ ಎಂದವಳು ತಲೆಗೆ ಕಟ್ಟಿದ್ದ ಟವೆಲ್ ಬಿಚ್ಚಿ ಕೂದಲು ಒಣಗಿಸಿಕೊಳ್ಳುತ್ತಾ ನಿಂತವಳಿಗೆ ಮನದಲ್ಲಿದ್ದ ಆಸೆಯನ್ನು ಬರೆದಿಡುವ ಬಯಕೆ ವಿಪರೀತವಾಯಿತು. ಕನ್ನಡಿಯ ಪಕ್ಕವೇ ಇದ್ದ ಪುಸ್ತಕ ಎತ್ತಿಕೊಂಡು ಗೀಚಿದಳು. ನಿನ್ನ ನೋಡಲು ಆತುರ ಕಾತುರಗಳೆರಡೂ ಹೆಚ್ಚಾಗುತ್ತಿವೆ. ಕೈಕಾಲುಗಳು ನಡುಗುತ್ತಿವೆ. ಕ್ಷಣ ಕ್ಷಣವೂ ಹೃದಯ ಕಂಪಿಸುತ್ತಿದೆ. ಇದಕ್ಕೆ ಪರಿಹಾರವೇನು?
ಹೊಸ ಹೊಸ ಬಯಕೆಗಳು ಗರಿಗೆದರುತ್ತಿವೆ. ಇನ್ನು ಮುಂದೆಲ್ಲ ಹೀಗೆಯೇ? ಹಿಂದಿನ ಪುಟದಲ್ಲಿದ್ದ ನವಿಲುಗರಿಯನ್ನು ಈ ಪುಟದ ಮೇಲಿಟ್ಟು ಪುಸ್ತಕ ಮುಚ್ಚಿಟ್ಟಳು. ಮಲೆನಾಡಿನ ಹುಡುಗಿಗೆ ಬೇರೆ ಯಾವುದೇ ಅಲಂಕಾರಿಕ ವಸ್ತುಗಳ ಅವಶ್ಯಕತೆಯೇ ಇರಲಿಲ್ಲ. ಅವಳ ತಿಳಿ ಗುಲಾಬಿ ತುಟಿಗಳಿಗೆ ಯಾವುದೇ ಲಿಪ್ಸ್ಟಿಕ್ ಹಚ್ಚಬೇಕಾಗಿಲ್ಲ. ಹಣೆಗೊಂದು ಪುಟ್ಟ ಬಿಂದಿಯನ್ನಿಟ್ಟುಕೊಂಡು ಅದರ ಕೆಳಗೆ ಚೂರು ಕೆಂಪು ಕುಂಕುಮ ಹಚ್ಚಿಕೊಂಡು ತನ್ನ ಉದ್ದದ ಉಂಗುರದ ಕೂದಲಿಗೆ ಚಿಕ್ಕದೊಂದು ಕ್ಲಿಪ್ ಇಟ್ಟುಕೊಂಡು ಹೊರಬಂದಳು. ಬಂದವರಿಗೆ ಅವಳ ಕೈಯಿಂದಲೇ ತಿಂಡಿ ಕಾಫಿಯ ಸೇವೆ ಆಯಿತು. ತಿಂಡಿ ಕಾಫಿ ಅವನೆದುರು ಹಿಡಿಯುವಾಗೊಮ್ಮೆ ಅವಳ ಹೃದಯ ಬಡಿತ ಜೋರಾಗುತ್ತಿತ್ತು. ಕತ್ತೆತ್ತಿ ಅವನನ್ನು ನೋಡಿದರೆ ಚಂದನೆಯ ನಗು ಬೀರುತ್ತಿದ್ದ ಸಂತೋಷ್. ನಿಂದು ತಿಂಡಿ ಆಯ್ತಾ ಮಗ ಎನ್ನುತ್ತಾ ಅವಳ ತಲೆ ಸವರಿ ಕೇಳಿದಳು ಸಂತೋಷನ ತಾಯಿ ಶಾರದಮ್ಮ. ಇಲ್ಲ ಅಮ್ಮ, ಈಗ ಮಾಡಬೇಕು ಎಂದಳು ಮೃದುವಾಗಿ. ಹಾಗಿದ್ರೆ ಬೇಗ ತಿಂಡಿ ಮಾಡ್ಕೊಂಡು ಬಿಡು, ನಂತರ ನಿಶ್ಚಿತಾರ್ಥ ಮಾಡುವ. ಸಮಯ ಮೀರಿ ಹೋಗಬಾರ್ದಲ್ವಾ? ಆಯಿತು ಎನ್ನುವಂತೆ ತಲೆ ಆಡಿಸಿ ಅಡುಗೆ ಮನೆ ಹೊಕ್ಕಳು ಅಪೂರ್ವ. ಹೆಸರಿಗೆ ತಕ್ಕನಾಗಿದ್ದಾಳೆ ಬೀಗರೆ ನಿಮ್ಮ ಮಗಳು, ಅಪೂರ್ವವಾದ ಹುಡುಗಿ ಎಂದರು ಸೊಸೆಯನ್ನು ಮೆಚ್ಚಿದ ಶಾರದಮ್ಮ. ಅವರ ಮಾತಿಗೆ ತಂದೆ ತಾಯಿಗಳಿಬ್ಬರಿಗೂ ಆನಂದ ಮತ್ತು ಹೆಮ್ಮೆ. ಹೇಗಿತ್ತು ಸಂಚಿಕೆ? ನಿಮಗಿಷ್ಟ ಆಯಿತಾ? ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಭಾವಪುಟ 3 ಆದಷ್ಟು ಬೇಗ ಬರುತ್ತೆ. ಧನ್ಯವಾದಗಳು. ಖುಷಿ.